ಅಪ್ಪ ಗಣೇಶ, ನಮ್ಮ ಕುಟುಂಬದವ್ರೆಲ್ಲರಿಗೂ ಒಳ್ಳೇದಾಗಂಗೆ ಮಾಡಪ್ಪ. ಎಲ್ಲರಿಗೂ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಪ್ಪ ಗಣೇಶ. ಏನಮ್ಮ ಲಕ್ಷ್ಮಿ, ಇವತ್ತು ಇಷ್ಟೊತ್ತವರೆಗೂ ದೇವ್ರ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ಯಾ? ಅದೇನಿಲ್ಲ ಅತ್ತೆ, ನಮ್ಮ ಚಿನಿಮ ರಾತ್ರಿ ಬೇರೆ ತುಂಬಾ ಹೆದರ್ಕೊಂಡ್ಬಿಟ್ಲು. ಮತ್ತೆ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ಲು. ಅದೇ ಅತ್ತೆ, ಆ ಮೂವಿ ನೋಡಿದ್ಲಲ್ಲ. ಓಹೋ ಹೌದೇನಮ್ಮ, ನಾನೊಂದು ಮಾತು ಕರೆಯೋದಲ್ವಾ, ದೃಷ್ಟಿ ಏನಾದ್ರು ತೆಗಿತಾ ಇದ್ದೆ. ನಾನೇ ತೆಗ್ದೆ ಅತ್ತೆ. ಬೇಡ ಬೇಡ ಅಂತ ಹೇಳಿದ್ರು ನಮ್ಮ ಚಿನಿಮ ಹೇಳಿದ ಮಾತೇ ಕೇಳೋದಿಲ್ಲ ನೋಡಿ. ಏನು ಮಾಡೋದಮ್ಮ, ತುಂಟುತನ ಜಾಸ್ತಿ ಈ ವಯಸ್ಸಲ್ಲಿ ಹಾಗೆ. ಅದಕ್ಕೆ ಅತ್ತೆ ಇವತ್ತು ಮತ್ತೆ ಹಾಗೆ ಮಾಡಿಬಿಟ್ರೆ ಅಂದ್ಬಿಟ್ಟು ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ತಾ ಇದ್ದೀನಿ. ಅದು ಅಲ್ಲದೆ ಅತ್ತೆ, ಇವ್ರು ಹೇಳಿದ್ರು ಅದೇ ಅವರ ಫ್ರೆಂಡು ಯಾರೋ ಬಂಗ್ಲೆ ತಗೊಂಡಿದ್ದಾರಂತಲ್ಲ ಇವತ್ತೇ ಅಂತೆ, ಅದರ ಗೃಹ ಪ್ರವೇಶ. ಅದಕ್ಕೆ ಅತ್ತೆ ಇವತ್ತು ಸ್ವಲ್ಪ ರೆಡಿ ಆಗ್ಬಿಟ್ಟು ಬೇಗ ಹೋಗಬೇಕು. ಅದಕ್ಕೆ ಬೇಗ ಸ್ನಾನ ಮಾಡಿಕೊಂಡೆ. ಹೌದೇನಮ್ಮ ಲಕ್ಷ್ಮಿ, ಇವತ್ತೇನಾ? ಎಷ್ಟೊತ್ತಿಗೆ? ಅದೇ ಅತ್ತೆ, ಇವಾಗ 7 ಗಂಟೆ ಟೈಮು. ಒಂದು 10 ಗಂಟೆ ಇರ್ಬೋದು. ಹೋಗೋಷ್ಟ್ರಲ್ಲಿ 11 ಆಗುತ್ತೆ. ಕರೆಕ್ಟಾಗಿ ಊಟ ಟೈಮಿಂಗ್ಸ್ಗೆ ಹೋದ್ರೆ ಸಾಕಲ್ವಾ? ಆಯ್ತು. ಚಿನಿಮನ್ ಇಟ್ಕೊಂಡು ಆ ಹೋಮದಲ್ಲೆಲ್ಲ ಇರೋಕ್ಕಾಗೋದಿಲ್ಲ. ಹೋಮ ಎಲ್ಲ ಮುಗ್ದೋಗ್ಲಿ, ಅವ್ರಿಗೇನಾದ್ರೂ ಗಿಫ್ಟ್ ತಗೊಂಡು ಹೋಗೋರಂತೆ. ಹಾಂ ಅತ್ತೆ, ಮನೇಲಿ ಯಾವುದೋ ಒಂದು ಗಿಫ್ಟ್ ಐಟಮ್ ಇದೆ, ತಗೊಂಡು ಹೋಗೋಣ ಅಂತ. ಯಾವುದಮ್ಮ? ಅದೇ ಅತ್ತೆ, ಒಂದು ಬೆಳ್ಳಿ ದೀಪ ಇದೆ. ನಮಗೆ ಯಾರೋ ಕೊಟ್ಟಿದ್ರು ನಮ್ಮ ಮದುವೆ ಟೈಮಲ್ಲಿ. ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಇವಾಗ ಇನ್ನೇನು ಪರ್ಚೇಸ್ ಮಾಡೋದು, ಅದಕ್ಕೆ ಅದನ್ನೇ ಕೊಡೋಣ ಅಂತ ಅಂದ್ರು ಇವರು. ಅದಕ್ಕೆ ಅದನ್ನೇ ಪ್ಯಾಕ್ ಮಾಡಿ ಇಟ್ಟಿದ್ದೀನತ್ತೆ. ಹೋಗ್ಲಿ ಬಿಡಮ್ಮ, ಅದನ್ನೇ ಕೊಡ್ರಿ. ನಮ್ಮ ಮನೇಲಿ ಈಗಾಗಲೇ ಸಾಕಷ್ಟು ಬೆಳ್ಳಿ ತಟ್ಟೆ ಆಗ್ಬೋದು, ದೀಪಗಳಾಗ್ಬೋದು, ಕಳಸ ಆಗ್ಬೋದು, ಇದೆಲ್ಲ ಇದೆಯಲ್ಲ, ಮತ್ತಿನ್ನೇನು ಬೇಡ, ಕೊಟ್ಬಿಡಿ. ಹಾಂ ಅತ್ತೆ. ಚಿನಿಮ ಎದ್ಲಾ? ಇನ್ನೂ ಇಲ್ಲ ಅತ್ತೆ, ಇವ್ರು ಕೂಡ ಇನ್ನ ಮಲಗಿದ್ರು. ನಾನು ಫಸ್ಟ್ ರೆಡಿ ಆಗ್ಬಿಟ್ಟು ಆಮೇಲೆ ಎದ್ದೋಳ್ಸೋಣ ಅಂತ ಸುಮ್ಮನಾದೆ. ಅಮ್ಮ, ಓ ಚಿನಿಮ ಎದ್ಬಿಟ್ಯಾ? ಯಾಕೆ ಚಿನಿಮ ಇಷ್ಟು ಬೇಗ ಎದ್ದೊಳಕ್ ಹೋದೆ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಬಂದು ಎದ್ದೋಳಿಸ್ತಾ ಇದ್ದೆ ನಾನು. ರಾತ್ರಿ ಬೇರೆ ಕನ್ವರ್ಸ್ತಾ ಇದ್ದೆ, ನನ್ನ ಮಾತೇ ಕೇಳೋದಿಲ್ಲ ನೋಡ್ರಿ. ಇವಾಗಾದ್ರೂ ಗೊತ್ತಾಯ್ತಾ ನಿಮ್ಗೆ? ಮಕ್ಕಳಿಗೆಲ್ಲ ಆ ಥರ ಮೂವಿಗಳನ್ನೆಲ್ಲ ತೋರಿಸ್ಬಾರ್ದು. ಅವಳೇನೋ ಹೇಳ್ತಾಳೆ. ಇವಾಗ ನೋಡಿ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದು. ಹೌದು ಲಕ್ಷ್ಮಿ, ತೋರಿಸ್ಬಾರ್ದಿತ್ತೇನೋ ಅಂತ ಅನಿಸ್ತು. ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲಪ್ಪ. ಹೋಗ್ಲಿ ಬಿಡು, ಇನ್ಮೇಲೆ ಸಿನಿಮಾ ಕೇಳಿದ್ರು ತೋರ್ಸೋದ್ ಬೇಡ. ನೋಡ್ದೆ ಚಿನಿಮ, ನಿನ್ನ ಫಿಲಂ ನೋಡಿದ್ದಕ್ಕೆ ಹೇಗಾಯ್ತು ಅಂತ. ಇಡೀ ರಾತ್ರಿ ಕನ್ವರ್ಸ್ತಾ ಇದ್ದೆ ಗೊತ್ತಾ, ಹೆದರ್ಕೋತಾ ಇದ್ದೆ ನೀನು. ನೋಡ್ತೀಯ ಒಂದ್ಸರಿ? ಅಮ್ಮ, ಅದು ಹೆದರಿಕೆ ಅಲ್ಲಮ್ಮ, ಸುಮ್ಮನೆ ಅಷ್ಟೇ ಅದು. ಹೋಗಿ ನಿನಗೆ ಹೇಳ್ತೀನಲ್ಲ, ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಆ ಥರ ಫಿಲಮ್ ಎಲ್ಲ ತೋರ್ಸೋದೇ ಇಲ್ಲ ಅಷ್ಟೇ ಹೇಳ್ಬಿಟ್ಟಿದ್ದೀನಿ ಇವಾಗ. ಹೋಗ್ಲಿ ಬಿಡಮ್ಮ ಲಕ್ಷ್ಮಿ, ಏನ್ ಹಾಕದ್ ಬೇಡ ಆ ಥರ ಫಿಲಮ್ನ ಇನ್ಮೇಲೆ. ಬಿಡು ಅದನ್ನ. ಸರಿ ಅತ್ತೆ, ನಾನು ತಿಂಡಿ ಮಾಡಿ ಇಟ್ಟಿದ್ದೀನಿ ರೀ. ಅದೆಲ್ಲ ಹೋಗ್ಬೇಕು ಅಂದ್ರಲ್ಲ ರೀ, ಬೇಗ ಹೋಗಿ ರೆಡಿಯಾಗಿ. ಚಿನಿಮಗೂ ಹಾಗೆ ಸ್ನಾನ ಮಾಡಿಸ್ಬಿಡ್ರಿ ನೀವೇನೆ. ನಾನು ಸ್ನಾನ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಅವಳ ಜೊತೆ ಬಚ್ಚಲ ಮನೆಗೆ ಹೋದ್ರೆ ನನ್ನ ಬಟ್ಟೆ ಎಲ್ಲ ನೆನ್ಸ್ಬಿಡ್ತಾಳೆ. ಸರಿ ಲಕ್ಷ್ಮಿ, ನಾನೇ ಮಾಡಿಸ್ತೀನಿ ಬಿಡು. ಸರಿ ಹೊಡೋಗ್ರಿ ಅಪ್ಪ, ಬೇಗ ಹೋಗಿ ಸ್ನಾನ ಮಾಡಿಸಿ. ಸ್ನಾನ ಮುಗಿಸ್ಕೊಂಡ್ ಬಂದ್ಮೇಲೆ ಅವಳು ತಿಂಡಿ ಬೇರೆ ತಿನ್ಸ್ಬೇಕು, ಅಲ್ಲೇ ಲೇಟ್ ಮಾಡ್ಬಿಡ್ತಾಳ ಅವಳು. ಸರಿ ಚಿನಿಮಾ, ಬಾ ಸ್ನಾನ ಮಾಡಿಸ್ತೀನಿ. ಅಪ್ಪ, ನೀವು ಮಾಡಿಸ್ಬೇಡಿ, ನಾನು ಅಜ್ಜಿ ಹತ್ರ ಸ್ನಾನ ಮಾಡಿಸ್ಕೊತೀನಿ. ಅಜ್ಜಿ, ನಾನು ಸ್ನಾನ ಮಾಡಿಸಿ ಅಜ್ಜಿ. ಆಯ್ತು ಬಾ ಕಂದ, ನಾನು ಮಾಡಿಸ್ತೀನಿ ಬಾ. ಕುಳ್ಳಿ, ಅಪ್ಪನ ಹತ್ರ ಸ್ನಾನ ಮಾಡಿಸ್ಕೊ ಅಂತ ಅಂದ್ರೆ ಅಜ್ಜಿ ಹತ್ರ ಮಾಡಿಸ್ಕೋತೀಯಾ? ಇರ್ಲಿ ಬಿಡಮ್ಮ ಲಕ್ಷ್ಮಿ, ನಾನೇ ಮಾಡಿಸ್ತೀನಿ. ರವಿ ಹೋಗಿ ರೆಡಿ ಆಗ್ಲಿ, ನಾನು ನನ್ನ ರೂಮಲ್ಲಿರೋ ಬಚ್ಚದ ಮನೇಲಿ ನಾನು ಮಾಡಿಸ್ತೀನಿ. ಬಾ ಚಿನಿಮ, ಹೋಗೋಣ. ನಡೀರಿ ಅಜ್ಜಿ. ಲಕ್ಷ್ಮಿ, ನನ್ನ ಬಟ್ಟೆ ಐರನ್ ಮಾಡಿ ಇಟ್ಟಿದ್ಯಾ? ಹಾ ರೀ, ನೆನೆನೆ ಕೇಳಿದ್ನಲ್ಲ ನಿಮ್ಮನ್ನ, ಯಾವ ಬಟ್ಟೆ ಬೇಕು ಅಂತ. ನೀವು ಹೇಳಿದ್ರೆ ನಾನು ಅದನ್ನ ಐರನ್ ಮಾಡಿ ಇಟ್ಟಿದ್ದೀನಿ. ರಾತ್ರಿನ ಐರನ್ ಮಾಡಿ ಇಟ್ಟಿದ್ದೀನಪ್ಪ. ನನಗೆ ಗೊತ್ತು ಬೆಳಗ್ಗೆ ಇವೆಲ್ಲ ಕೆಲಸಗಳಾಗಲ್ಲ ಅಂತ. ಚಿಕ್ಕ ಪುಟ್ಟದೆಲ್ಲ ಮುಂಚೆನೆ ಮುಗಿಸ್ಕೊಂಬಿಡೋಣ ಅಂತ ರಾತ್ರಿನೇ ಐರನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇದೆ. ಸರಿ ಲಕ್ಷ್ಮಿ, ಹಾಗಿದ್ರೆ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಟಿಫನ್ ರೆಡಿ ಇದೆ ಅಲ್ವಾ? ಹ್ಞೂನ್ರಪ್ಪ, ನೀವು ಹೋಗಿ. ಟಿಫನ್ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇಡ್ಲಿ ಮಾಡಿದ್ದೀನಿ, ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ. ಸಾಕಲ್ವಾ? ಹಾ ಸಾಕು. ಇನ್ನೇನು ಮಧ್ಯಾಹ್ನಕ್ಕೆ ಊಟ ಅಲ್ಲೇ ಆಗುತ್ತೆ ನಮ್ದು. ಇನ್ನು ಅತ್ತೆಯವರು ಅಡುಗೆ ಮಾಡ್ಕೋತಾರಂತೆ ಮಧ್ಯಾಹ್ನ. ಅತ್ತೆ ಮಾವ ಇಬ್ಬರೇ ಅಲ್ವಾ, ಇನ್ನು ನಾವು ನೈಟ್ ಬರ್ತೀವಿ. ಅತ್ತೆಯವ್ರು ಸಾಂಬಾರು ಏನಾದ್ರು ಮಾಡಿದ್ರೆ ನೈಟ್ಗೆ ಮುದ್ದೆ ಮಾಡಕ್ಕೆ ಸರಿ ಹೋಗುತ್ತೆ. ಆಯ್ತು ಲಕ್ಷ್ಮಿ, ನಾನು ಹೊರಡ್ತೀನಿ. ಅತ್ತೆ, ಏನಕ್ಕತ್ತೆ ನಿಮ್ ಸೀರೆ ಕೊಡಕ್ ಹೋದ್ರಿ? ಇಷ್ಟೊಂದು ಒಡವೆಗಳು ಬೇರೆ ಕೊಟ್ಟಿದ್ದೀರಪ್ಪ. ಇಲ್ಲಿ ಹಾಕೊಳ್ಳಮ್ಮ ಲಕ್ಷ್ಮಿ. ದೊಡ್ಡ ಬಂಗ್ಲೆದು ಗೃಹ ಪ್ರವೇಶಕ್ಕೆ ಹೋಗ್ತಿದ್ಯಾ, ಅಲ್ಲಿ ಎಂತೆಂತ ಶ್ರೀಮಂತರು ಬಂದಿರ್ತಾರೋ ಏನೋ. ಲಕ್ಷ್ಮಿ, ನೀನು ಅವ್ರ ಮುಂದೆಲ್ಲ ಪಳ 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 ಅಂತ ಮಿಂಚುತ್ತಾ ಇರ್ಬೇಕು. ಹೋಗಿ ಅತ್ತೆ, ನೀವು ಒಳ್ಳೆ ಅಂದ ಅನ್ನೋದು ಹಾಕೋ ಬಟ್ಟೆಯಿಂದನತ್ತೆ. ಮನ್ಸಿನ ಸೌಂದರ್ಯದ ಮುಂದೆ ಈ ಹಾಕೊಳ್ಳೋ ಬಟ್ಟೆ ಒಡವೆ ಈ ಸೌಂದರ್ಯ ಯಾವ ಲೆಕ್ಕ ಹೇಳಿ? ಅದೇನೋ ನಿಜನೇ ಕಣಮ್ಮ, ಆದ್ರೆ ಎಲ್ಲರಿಗೂ ಇದು ಅರ್ಥ ಆಗಲ್ಲ. ನನ್ ಸೊಸೆ ಯಾರಿಗಿಂತನೂ ಕಮ್ಮಿ ಇರಬಾರ್ದು. ಅಮ್ಮ, ಓ ಚಿನಿಮ, ರೆಡಿ ಆಗ್ಬಿಟ್ಯಾ? ಈ ಬಟ್ಟೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದನ್ನ ನಾನು ಯುಗಾದಿಗೆ ಅಂತ ಎತ್ತಿಟ್ಟಿದ್ದೆ. ಅಲ್ಲ ರೀ, ಬೇರೆದು ಯಾವ್ದಾದ್ರು ಹಾಕದಲ್ವಾ?
ಇಲ್ಲ ಲಕ್ಷ್ಮಿ, ನಾನೆಲ್ಲ ತೆಗ್ದಿದ್ದಿ ಬಟ್ಟೆ, ಅಮ್ಮನೇ ತೆಕ್ಕೊಟ್ರು. ಅತ್ತೆ ನೀವಾ? ಹ್ಞೂ ನಮ್ಮ ಲಕ್ಷ್ಮಿ. ಇರ್ಲಿ ಬಿಡು, ಹಬ್ಬದ ದಿನ ನಾವ್ ಎಲ್ಲಿ ಹೋಗ್ತೀವಿ, ಮನೇಲೇ ಇರ್ತೀವಲ್ವಾ. ಇವಾಗಂದ್ರೆ ನೀವು 4-5 ಜನ ಇರೋ ಕಡೆ ಹೋಗ್ತಾ ಇದ್ದೀರಾ, ಅದು ಚೆನ್ನಾಗಿರ್ಬೇಕಮ್ಮ. ಯುಗಾದಿ ಹಬ್ಬಕ್ಕೆ ಬೇಕಾದ್ರೆ ಇನ್ನೊಂದು ತಂದ್ರೆ ಆಯ್ತು, ಏನಾಗ್ಬಿಡುತ್ತೆ. ಇರ್ಲಿ ಬಿಡಮ್ಮ, ಅದೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡು ನಮ್ಮ ಸಿನಿಮಾ. ಹ್ಞೂನಮ್ಮ, ಈ ಬಟ್ಟೆ ನಂಗೆ ತುಂಬಾ ಇಷ್ಟ ಆಯ್ತಮ್ಮ. ಆಯ್ತಾಯ್ತು, ಹೋಗ್ಲಿ ಬಿಡು. ಲಕ್ಷ್ಮಿ, ಈ ಸೀರೆ ಇದಾರಿ, ಇದು ಅತ್ತೆ ಅವ್ರದೇನೆ. ಅತ್ತೆನೆ ಬಲವಂತ ಮಾಡಿ ಕೊಟ್ಟಿದ್ದಾರೆ ನೋಡಿ. ನೆಕ್ಲೆಸ್ ಕೂಡ ಅಷ್ಟೇನೆ, ಅತ್ತೆದೇನೆ. ಬೇಡ ಬೇಡ ನಂದೇ ಸಾಕು ಬಿಡಿ ಅತ್ತೆ ಅಂದ್ರೂ ಕೇಳೋದಿಲ್ಲ ನೋಡಿ. ಇರ್ಲಿ ಬಿಡಮ್ಮ ಲಕ್ಷ್ಮಿ, ಅವನ ಮುಂದೆನೆ ಯಾಕೆ ಹೇಳ್ಬೇಕಿದೆಲ್ಲ. ಹಾಕೊಂಡು ಹೋಗ್ಬಿಟ್ ಬಾ, ಏನಾಗಲ್ಲ. ನಾನು ಹೋದ್ಮೇಲೆ ಅದೆಲ್ಲ ನಿಂದೆ ಅಲ್ವಾ. ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ನೀವು. ನಾವ್ ಎಲ್ಲಿವರೆಗೂ ಇರ್ತೀವೋ ನೀವು ಕೂಡ ಅಲ್ಲಿವರೆಗೂ ಇರಬೇಕು, ಇರ್ತೀರಾ ಅಷ್ಟೇ. ಹಾಗಲ್ಲಮ್ಮ ಲಕ್ಷ್ಮಿ, ನಮಗೂ ಬರ್ತಾ ಬರ್ತಾ ಏನು ವಯಸ್ಸು ಬರುತ್ತಾ, ವಯಸ್ಸು ಆಗ್ತಾ ಹೋಗುತ್ತೆ. ಎಲ್ಲರೂ ಒಂದಿನ ಹೋಗ್ಲೇಬೇಕಲ್ವಾ. ಅತ್ತೆ ದಯವಿಟ್ಟು ಈ ರೀತಿ ಮಾತಾಡ್ಬಿಡಿ ಅತ್ತೆ. ಇನ್ನು ನಮ್ಮ ಸಿನಿಮಾ ದೊಡ್ಡವಳಾಗಬೇಕು, ಅವಳಿಗೆ ಮದುವೆ ಆಗಬೇಕು, ಇನ್ನು ಮುಂದೆ ಏನೇನೆಲ್ಲ ಇದೆ, ಅದಕ್ಕೆಲ್ಲ ನೀವು ಇರ್ಬೇಕತ್ತೆ. ನೀವು ಮತ್ತೆ ಮಾವ ಇಬ್ರು ನಮ್ಮ ಸಂಸಾರ ಅನ್ನೋ ಆ ಮನೆಗೆ ಪಿಲ್ಲರ್ ಇದ್ದಾಗೆ. ಪಿಲ್ಲರೇ ಇಲ್ಲ ಅಂದಮೇಲೆ ಮನೆ ಇರುತ್ತಾ ಹೇಳಿ? ಹೌದಮ್ಮ, ಏನ್ರಮ್ಮ ನೀವು ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಖುಷಿಯಾಗಿ ಇರಬಾರ್ದಾ? ಏನ ಅಂತದಂದೆ ಇವಾಗ, ಸುಮ್ಮನೆ ಹಾಗೆ ಅಂದೆ ಅಷ್ಟೇ. ಸುಮ್ನೆ ಕೂಡ ಹೇಳ್ಬೇಡ. ಸರಿ, ಹೊತ್ತಾಯ್ತು, ನಾವು ಹೋಗ್ಬಿಟ್ಟು ಬರ್ತೀವಿ. ತುಂಬಾ ದೂರ ಬೇರೆ ಹೋಗ್ಬೇಕು. ಹೌದೇನೋ? ಎಷ್ಟೊತ್ತಾಗ್ಬೋದು? ಅಮ್ಮ, ಅದು ನೀಲಗಿರಿ ಎಸ್ಟೇಟ್ ಅಂತ, ಇಲ್ಲಿಂದ ಒಂದು 150 ಕಿಲೋಮೀಟರ್ ಆಗ್ಬೋದಮ್ಮ. ಹೌದೇನೋ? ಅಷ್ಟು ದೂರನಾ? ಹ್ಞೂನಮ್ಮ, ಅಷ್ಟು ದೂರ ಆಗುತ್ತೆ. ಓ, ಹಾಗಿದ್ರೆ ನೀವು ಹೋಗೋ ಅಷ್ಟರೇನೆ ಒಂದು 11-12 ಗಂಟೆ ಮೇಲೆ ಆಗುತ್ತೆ. ಹ್ಞೂನಮ್ಮ, ಆಗ್ಬೋದು. ಸರಿ, ಹಾಗಿದ್ರೆ ಬೇಗ ಹೊರಡಿ. ಮತ್ತೆ ಆ ಕಡೆಯಿಂದ ಮುಗಿಸ್ಕೊಂಡು ಬೇಗ ಹೊರಡ್ ಬಂದ್ಬಿಡ್ರಪ್ಪ. ತುಂಬಾ ದೂರ ಅಂತ ಬೇರೆ ಹೇಳ್ತಿದ್ಯಾ, ಕತ್ಲಾಗ್ಬಿಡುತ್ತೆ. ಕತ್ಲಂತೂ ಹಾಗೆ ಆಗುತ್ತಮ್ಮ, ಅಂದ್ರೂ ಬರ್ತೀವಿ. ಅಲ್ಲ ಕಣಪ್ಪ ರವಿ, ಆದ್ರೂ ಹುಷಾರು ಕಣಪ್ಪ. ಅಲ್ಲಿಂದ ಬೇಗ ಹೊರಡಕ್ ಆಗಲ್ವಾ? ಅಮ್ಮ, ಅವ್ನು ನನ್ನ ಕ್ಲೋಸ್ ಫ್ರೆಂಡು. ಹೋದ್ಮೇಲೆ ತುಂಬಾ ವರ್ಷದ ಮೇಲೆ ಸಿಕ್ಕಿರೋದು, ಅದು ಇದು ಮಾತಾಡೋದಿರುತ್ತೆ. ಸ್ವಲ್ಪ ಲೇಟ್ ಅಂದ್ರೆ ಒಂದು 4 ಗಂಟೆಗೆ ಹೊರಡ್ರು ಬರೋದು ರಾತ್ರಿ ಹಾಗೆ ಆಗುತ್ತಮ್ಮ. ಸರಿನಪ್ಪ, ಹಾಗಿದ್ರೆ ಬೇಗ ಹೊರಡಿ, ಬರೋವಾಗ ಹುಷಾರು. ಸರಿನಮ್ಮ, ಆಯ್ತು. ಸರಿ ಚಿನಿಮಾ, ನೀನ್ ಬಾ, ನಿನಗೆ ತಿಂಡಿ ತಿನ್ನಿಸ್ಬಿಡ್ತೀನಿ. ಬಾ, ತಿಂಡಿ ತಿನ್ನಿಸಿ ನೀನು ಹೋಗೋದಕ್ಕೆ ನೀರಿನ ಬಾಟ್ಲು, ಖರ್ಚಿಫು, ಒಂದ್ ಜೊತೆ ಬಟ್ಟೆ ಎಲ್ಲನೂ ಕಾರಲ್ಲಿ ಇಡೋಣ. ಬಾ. ಸರಿ ಅಜ್ಜಿ. ಲಕ್ಷ್ಮಿ, ಈ ಸೀರೆಯಲ್ಲಿ, ಈ ಒಡವೆಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದಾ? ಹೌದು ಲಕ್ಷ್ಮಿ, ನಿನ್ನ ನೋಡಕ್ ಬಂದಿದ್ನಲ್ಲ ಮೊದಲನೇ ಸರಿ, ಅವಾಗ ನೀನ್ ಹೇಗ್ ಕಾಣಿಸ್ತಿದ್ಯಾ ನೋಡು, ಈಗಲೂ ಕೂಡ ಹಾಗೆ ಕಾಣಿಸ್ತಾ ಇದೆಯಾ. ಓ ಹೌದಾ? ಹಾಗಾದ್ರೆ ಇಷ್ಟಿಂದ ಮನೇಲಿ ಇರ್ವಾಗ ಕಾಣಲ್ವಾ? ಮನೇಲಿದ್ದಾಗ ನಾರ್ಮಲ್ ಚೆನ್ನಾಗೆ ಕಾಣಿಸ್ತೀಯ, ಆದ್ರೆ ಈ ರೀತಿ ಅಲಂಕಾರ ಮಾಡ್ಕೊಳ್ಳೋದು ನೀನು ಅಪರೂಪಕ್ಕಲ್ವಾ. ಅದು ಇವತ್ತು ಪಾರ್ಟಿನಲ್ಲಿ, ಪಾರ್ಟಿ ಅಲ್ಲ, ಗೃಹ ಪ್ರವೇಶದಲ್ಲಿ ಎಲ್ಲರೂ ನನ್ನ ಹೆಂಡತಿನೇ ನೋಡ್ಬೇಕು. ಸಾಕು, ಬರ್ರಿ ಹೋಗೋಣ. ಏನಪ್ಪ ನೀವು ಏನೇನೋ ಮಾತಾಡ್ತೀರಾ. ಬನ್ನಿ ಬನ್ನಿ, ಟೈಮ್ ಆಯ್ತು, ಬನ್ನಿ. ಸರಿ ಆಯ್ತು, ಬಾ. ನಾನು ನಿಮ್ಮ ರವಿ. ನಾನು ನಿಮ್ಮ ಲಕ್ಷ್ಮಿ. ಫ್ರೆಂಡ್ಸ್, ನಾವು ಮಾಡ್ತಿರೋಂಥ ವಿಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾವ್ ಅನ್ಕೊಂಡಿದೀವಿ. ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಹಾಕುವಂತ ವಿಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ. ದಯವಿಟ್ಟು ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.